ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ವರಮಹಾಲಕ್ಷ್ಮಿ ವ್ರತಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು 2 ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಒಂದು ಬಂದು NIV ಅಂತ, ಅದು ಇಂಡಿಯನ್ ಸ್ಟೋರ್ ಇದೆಯಲ್ಲ, ಇಂಡಿಯನ್ ಮಾರ್ಕೆಟು. ಸೊ ಅದ್ರ ಜೊತೆಗೆ ಕಾಸ್ಕೋ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಶೋರ್ ಇಲ್ಲ, ಕಾಸ್ಕೋ ವಾಲ್ಮಾರ್ಟ್ ಅಂತ. ಬನ್ನಿ ಹಾಗಾದರೆ ಹೋಗೋಣ, ಶಾಪಿಂಗ್ ಮಾಡ್ಕೊಂಬರೋಣ. ಏನೇನೆಲ್ಲ ತರ್ತೀನಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಇಂಟ್ರೊಡಕ್ಷನ್ ಕೊಟ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ಚೈತ್ರ, ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ನನ್ನ ನೇಟಿವ್ ಬಂದು ಕುಣಿಗಲ್, ತುಮಕೂರು ಡಿಸ್ಟ್ರಿಕ್ಟ್. ನ್ಯೂ ಇಂಡಿಯಾ ಬಜಾರ್ಗೆ ನಮ್ಮ ಮನೆಯಿಂದ ಜಸ್ಟ್ 2 ಮಿನಿಟ್ಸ್ ಡ್ರೈವ್ ಅಷ್ಟೇ. ಸೊ ನ್ಯೂ ಇಂಡಿಯಾ ಬಜಾರ್ ಬರ್ತಿದ್ದಾಗೇ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀನಿ, ಫುಲ್ ಗಣಪತಿ ಇಟ್ಬಿಟ್ಟಿದ್ದಾರೆ. ಸೊ ಅವಾಗ ಗೊತ್ತಾಯಿತು ಗಣಪತಿ ಹಬ್ಬ ಬರ್ತಾ ಇದೆ ಅಂತ. ಅದ್ರ ಜೊತೆಗೆ ಹಾರಗಳಿರ್ಬೋದು ಮತ್ತು ಪೂಜೆಗೆ ಬೇಕಾದಂತಹ ಎಲ್ಲ ಥಿಂಗ್ಸ್ಗಳನ್ನೂ ಕೂಡ ತಂದು ಇಟ್ಬಿಟ್ಟಿದ್ದಾರೆ. ಇಂಡಿಯಾದಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡೋವಂಥ ಹಬ್ಬಗಳಿರುತ್ತಲ್ವ, ಗಣಪತಿ ಹಬ್ಬ, ದೀಪಾವಳಿ, ಈ ಥರ ಹಬ್ಬಗಳಿದ್ದಾಗ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಬಟ್ ವರಮಹಾಲಕ್ಷ್ಮಿ ಪೂಜೆ ಬಂದು ನಾವು ಮಾತ್ರ ಸೆಲೆಬ್ರೇಟ್ ಮಾಡೋದು. ನಾವು ಅಂತ ಅಂದರೆ ಕರ್ನಾಟಕ ಮತ್ತು ತಮಿಳ್ನಾಡು ಮತ್ತು ಆಂಧ್ರದವರು ನಾವು ಮಾತ್ರ, ಅಂದರೆ ಸೌತ್ ಇಂಡಿಯನ್ಸ್ ಮಾತ್ರ ಸೆಲೆಬ್ರೇಟ್ ಮಾಡ್ತೀವಲ್ವ. ಸೊ ನಮಗೆ ಎಲ್ಲನೂ ಆಪ್ಷನ್ಸ್ಗಳು ಇಲ್ಲಿ ಸಿಗೋದಿಲ್ಲ ನಮ್ಮ ಪೂಜೆಗಳ ಟೈಮಲ್ಲಿ. ಈ ನ್ಯೂ ಇಂಡಿಯಾ ಬಜಾರ್ಗೆ ಬಂದರೆ ಸಾಕು, ನಾವು ಯಾವ್ದಾದ್ರು ಹಬ್ಬಗಳನ್ನ ಮರ್ತಿದ್ರು ಕೂಡ ಅವರೇ ನೆನಪಿಸ್ಬಿಡ್ತಾರೆ. ಸೊ ನಾನು ಇಲ್ಲಿ ನೋಡಬೇಕಾದ್ರೆ ಗೊತ್ತಾಯಿತು ರಾಖಿ ಹಬ್ಬ ಕೂಡ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಎಲ್ಲನೂ ತೊಗೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಹೇಳಬೇಕು, ಪೂಜೆ ಸಾಮಾನುಗಳು ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲೇ ಸಿಕ್ತು ನನಗೆ. ಸ್ವಲ್ಪ ಈ ಕಾಯಿ ಇರ್ಬೋದು ಮತ್ತು ಕೆಲವು ಹಿತ್ತಾಳೆ ಐಟಮ್ಸ್ಗಳೆಲ್ಲ ಇರುತ್ತಲ್ಲ, ಇಲ್ಲಿ ಸಿಗುತ್ತೆ. ಕಾಸ್ಟ್ಲಿ ಇರುತ್ತೆ, ಬಟ್ ಅಷ್ಟು ಸ್ಟ್ರೆಂತ್ ಆಗಿರೋದಿಲ್ಲ, ಚೆನ್ನಾಗಿರೋದಿಲ್ಲ. ಬಟ್ ಎಲ್ಲನೂ ತೊಗೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಕಾಸ್ಕೋಗೆ. ಹೊರಡಬೇಕಿತ್ತು, ಬಟ್ ಮಿಸ್ ಆಯಿತು. ಇಲ್ಲೆಲ್ಲ ಶಾಪು ತುಂಬ ಬೇಗ ಕ್ಲೋಸ್ ಆಗೋದ್ರಿಂದ ನಾನು ನಿನ್ನೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಸೊ ನೀವು ಇವಾಗ ನೋಡ್ತಾ ಇರೋದು ಕಾಸ್ಕೋ ಯಾವ ಥರ ಇರುತ್ತೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಮೆಟ್ರೋ ಯಾವ ಥರ ಇರುತ್ತೆ ಸೇಮ್ ವೇ ಅದೇ ಥರ ಇರುತ್ತೆ. ಇದು ಒಂಥರ ಹೆಂಗೆ ಅಂದರೆ ಎಲ್ಲ ದೇಶದ ಸಾಮಾನುಗಳು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅಲ್ಲಿ ನ್ಯೂ ಇಂಡಿಯಾ ಬಜಾರಲ್ಲಿ ಇಂಡಿಯಾದ ಮಾತ್ರ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಬಟ್ ನನಗಂತೂ ಇಲ್ಲಿನ ಫ್ರೂಟ್ಸ್ ಅಂತೂ ತುಂಬ ಇಷ್ಟ. ನಂಗೆ ಕ್ಯಾಲಿಫೋರ್ನಿಯಾ ಫ್ರೂಟ್ಸ್ ಅಂತೂ ಸಖತ್ ಇಷ್ಟ. ಇಲ್ಲಿ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ಫ್ರೂಟ್ಸು. ನಾನು ಇಂಡಿಯಾದಲ್ಲಿದ್ದಾಗ ಫ್ರೂಟ್ಸೇ ಮುಟ್ತಾ ಇರಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ಫ್ರೂಟ್ಸ್ಗೆ ಫಿದಾ ಆಗಿಬಿಟ್ಟಿದ್ದೀನಿ. ಸೊ ನಾನು ಬೇಕಾದಂತಹ ಒಂದು 5ರಿಂದ 6 ಥರದಂತಹ ಏನಂತಾರೆ ಫ್ರೂಟ್ಸ್ಗಳನ್ನೆಲ್ಲ ತೊಗೊಂಡಾಯಿತು. ಅದ್ರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಟಿಶ್ಯೂ ಪೇಪರ್ಸು ಮತ್ತು ಇದು ಪಾತ್ರೆ ತೊಳೆಯೋದೆಲ್ಲ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಈ ಸೆಕ್ಷನ್ಗೆ ಬಂದು ಎಲ್ಲನೂ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಹೋದ್ವಿ. ಆ್ಯಕ್ಚುಲಿ ತುಂಬ ಲಾಂಗ್ ಕ್ಯೂ ಇತ್ತು. ಫೈನಲಿ ಹೆಂಗೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ನಮ್ಮ ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊರಟ್ವಿ. ಫ್ರೂಟ್ ಶಾಪಿಂಗ್ ಎಲ್ಲ ಆಯಿತು. ವರಮಹಾಲಕ್ಷ್ಮಿ ಪೂಜೆಗೆ ಇನ್ನು ಬೇರೆ ಬೇರೆ ಶಾಪ್ಸ್ಗಳಿಗೆ ಹೋಗಬೇಕು. ಎಲ್ಲಿದೆ ನಮ್ದು? ಅಲ್ಲಿದೆ ಅಲ್ಲಿ. ಆ್ಯಪಲ್, ಆರೆಂಜಸ್, ಪೈನಾಪಲ್ಸ್ ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡಿದ್ವಿ, ಮತ್ತು ಬನಾನಾಸ್, ಆಮೇಲೆ ಇದು ಸೀಬೆಹಣ್ಣು ಬರುತ್ತಲ್ಲ, 2 ತೊಗೊಂಡಷ್ಟೇ. ಸೀಬೆಹಣ್ಣು, ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ವರಮಹಾಲಕ್ಷ್ಮಿ ಪೂಜೆಗೆ. ಇನ್ನೂ ತುಂಬ ಸ್ಟೋರ್ಗಳು ಸುತ್ತೋದಿದೆ. ಸುತ್ತಬಿಟ್ಟು ತೋರಿಸ್ತೀನಿ ಏನೇನೆಲ್ಲ ಸಿಗುತ್ತೆ ಇಲ್ಲಿ ಅಂತ. ಕಾಸ್ಕೋಯಿಂದ ಮತ್ತೆ ನಮ್ಮ ಪಯಣ ಹೊರಟಿದ್ದು ಡಾಲರ್ ಟ್ರೀ ಅಂತ ಅಂದರೆ ಇಲ್ಲಿ ಸ್ವಲ್ಪ ಚೀಪಾಗಿ ಸ್ಟಫ್ಗಳು ಸಿಗುತ್ತೆ. ನನಗೆ ಪ್ಲಾಸ್ಟಿಕ್ ಐಟಮ್ಸ್ ಬೇಕಾಗಿತ್ತು. ಅದ್ರ ಜೊತೆಗೆ ನಮ್ಮ ಮನೆಗೆ ಪೂಜೆಗೆ ಬರ್ತಾ ಇದ್ದಲ್ವಾ, ಸೊ ಅವ್ರಿಗೆ ಇದು ಎಲ್ಲ ಕೊಡ್ತೀನಲ್ಲ, ಕುಂಕುಮ ಮತ್ತು ಬ್ಲೌಸ್ ಪೀಸ್ ಎಲ್ಲ ಕೊಡ್ತೀನಲ್ಲ, ಅದನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಒಂದು ಬ್ಯಾಗ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇಟ್ಸ್ ಎಲ್ಲ ಎಷ್ಟು ಚೀಪಾಗಿದೆ. $1, $2, $3. ಇಲ್ಲಿ ಮ್ಯಾಕ್ಸಿಮಮ್ ಐಟಮ್ಸ್ ಸಿಗೋದೆ ಅಂತ ಅಂದ್ರೆ $7-8 ಸಿಗುತ್ತೆ. ಸೊ ಸ್ವಲ್ಪ ಚೀಪ್ ಅಂತಲೇ ಹೇಳ್ಬೋದು. ಸೊ ನನಗೇನಾದರೂ ಡ್ರಾಯಿಂಗ್ ಮಾಡೋದಕ್ಕೆಲ್ಲ ಬೇಕಂತ ಅಂದರೆ ನಾನು ಇಲ್ಲೇ ಬರ್ತೀನಿ. ಚೆನ್ನಾಗಿರುತ್ತೆ ಇಲ್ಲಿ ತೊಗೊಳ್ಳೋದು.
ಸೊ ಲೇಟ್ ಆಗಿದ್ದರಿಂದ ನನಗೆ ಕಂಪ್ಲೀಟ್ ಡಾಲರ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಇದು ಯಾವ ಶಾಪ್ ಅಂತ ಅಂದರೆ ವಿವೇಕ್ ಫ್ಲವರ್ಸ್ ಅಂತ. ಇದು ಎಲ್ಲಿದೆ ಅಂದರೆ ಫ್ರೀಮೌಂಟಲ್ಲಿದೆ. ಇದು ಸ್ಪಾನ್ಸರ್ಶಿಪ್ ವಿಡಿಯೋ ಅಂತೂ ಅಲ್ಲ, ಬಟ್ ನಾನು ಆದರೂ ಕೂಡ ಒತ್ತಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನಾನು ಪಟ್ಟಿದ್ದ ಕಷ್ಟ ನೀವು ಪಡಬಾರ್ದು ಅಂತ. ಇಲ್ಲಿ ಬಂದರೆ ನಿಮಗೆ ಎಲ್ಲ ಪೂಜಾ ಐಟಮ್ಗಳು ಸಿಗುತ್ತೆ, ಅದ್ರ ಜೊತೆಗೆ ನಿಮಗೆ ಹೂವು ಕೂಡ ಸಿಗುತ್ತೆ. ಸೊ ನಾನು ಮಾರ್ನಿಂಗ್ ಕಾಲ್ ಮಾಡಿದೆ ಅವ್ರಿಗೆ ಆರ್ಡರ್ ತೊಗೊಳ್ಳಿದ್ದಕ್ಕೆ, ಇಲ್ಲ ಅವರು 3:30ಗೆ ಎಲ್ಲ ಬರುತ್ತೆ ಫ್ಲವರ್ಸು, ನೀವು ಬಂದು ತೊಗೊಂಡೋಗಿ ಅಂತ ಅಂದರು. ಸೊ 3:30ಗೇನೋ ಬಂದಿತ್ತು. ನಾನು ಅರೌಂಡ್ 5:30ಗೆಲ್ಲ ನಾನು ಅಲ್ಲಿ ರೀಚ್ ಆದೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪ್ರತಿಯೊಂದು ಹೂವನೂ ಸಿಗುತ್ತೆ. ತುಂಬ ಖುಷಿಯಾಗಿದೆ ಏನಂದರೆ ದುಂಡು ಮಲ್ಲಿಗೆ ಸಿಕ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದು ತುಂಬ ಇಂಪಾರ್ಟೆಂಟು. ಸೊ ದುಂಡಿ ಮಲ್ಲಿಗೆ ಸಿಕ್ತು, ಅದ್ರ ಜೊತೆಗೆ ಸುಗಂಧರಾಜ ಹೂವು, ಪ್ರತಿಯೊಂದು ಹೂವು ಸಿಗುತ್ತೆ. ಮತ್ತು ವಿಳೆದೆಲೆ, ಬಾಳೆಹಣ್ಣು, ಎಲ್ಲನೂ ನಿಮಗೆ ಪೂಜೆಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಶಾಪಿಂಗ್ ಆದಮೇಲೆ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಮರುಭೂಮಿನಲ್ಲಿ ಒಂದು ನೀರು ಸಿಕ್ತಾಗೆ, ನೀರಿನ ಚಿಲುಮೆ ಸಿಕ್ತಾಗೆ ನಮ್ಮ ಕಣ್ಣಿಗೆ ಇಂಡಿಯನ್ ಬೇಕ್ರಿ ಸಿಕ್ತು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಮೆರಿಕಾದಲ್ಲಿ ಇಂಡಿಯನ್ ಬೇಕ್ರಿ. ಸೊ ತುಂಬಾ ಖುಷಿಯಾಯಿತು. ಅಲ್ಲಿ ವೆಜ್ ಪಪ್ಸ್ ತಿಂದ್ಬಿಟ್ಟು ಬಂದ್ವಿ. ಚೆನ್ನಾಗಿ ಅನ್ಸುತ್ತೆ. ಅದೇ ಆ ಕಡೆ ನೋಡು, ಫ್ಲಾಟ್ ಇದ್ದಂಗೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಅನ್ಸಲ್ಲ. ಈ ಕಡೆ ಮಸ್ತ್ ಇದೆ. ಆರಾಮ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಪೂಜೆಗೆ. ಅದೇವಾಗ ಕಲಿತೆ ನೀನು? ಹಾಗೆ ನಮ್ಮದು ಟ್ಯಾಲೆಂಟ್. ಓಹೋ, ಒಂಥರ ನಾವು ಮಲ್ಟಿ ಟ್ಯಾಲೆಂಟೆಡ್. ಸೂಪರ್. ನೀವೆಲ್ಲ ಹಬ್ಬ ಸ್ಟಾರ್ಟ್ ಮಾಡಿದ್ದೀರಾ. ನಮ್ಗೆ ಇವಾಗ ಮಾರ್ನಿಂಗ್ 7th ಮಾರ್ನಿಂಗ್ ಇದೆ. ಸೊ ಇಲ್ಲಿ ನಾನು ದೇವ್ರು ಕೂರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಮನೆ ಫುಲ್ ಆಲ್ರೆಡಿ ಒಂದ್ಸಲ ಕ್ಲೀನ್ ಆಗಿದೆ, ಬಟ್ ಇನ್ನೊಂದು ಸಲ ಕ್ಲೀನಿಂಗ್ ಮಾಡಿಬಿಟ್ಟು ಕೂರ್ಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಏನೇನೆಲ್ಲ ತೊಗೊಂಬಂದಿದ್ದೀನಿ, ಫುಲ್ ಎಲ್ಲ ಮೆಸ್ ಮಾಡಿಬಿಟ್ಟಿದ್ದೀನಿ, ತೋರಿಸ್ತೀನಿ. ಇಲ್ಲೆಲ್ಲ ದೇವ್ರ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನುಗಳು ಇದೆ, ಫುಲ್ ಮೆಸ್ ಆಗಿದೆ. ಸೊ ನಾನು ಮಾಡ್ತಾ ಇರೋದು ಇಲ್ಲಿ, ಇದು ನಾರ್ತ್ ಈಸ್ಟ್ ಡೈರೆಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂರಿಸ್ತಾ ಇದ್ದೀನಿ. ಮನೆಯೆಲ್ಲ ಆಲ್ರೆಡಿ ಒಂದ್ಸಲ ಧೂಳೆಲ್ಲ ಕೊಡುವಿ ಒರೆಸಿ ಸಾರಿಸಿ ಎಲ್ಲ ಮಾಡಿದ ಹಾಗಿತ್ತು, ಬಟ್ ನನಗೆ ಅಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇವಾಗ ಪೂಜೆ ಮಾಡಬೇಕಲ್ವ, ಸೊ ಅದಕ್ಕೆ ಆ ದಿನ ಧೂಳೆಲ್ಲ ಕೊಡುತ್ತಾ ಇದ್ದೀನಿ ಇನ್ನೊಂದು ಸಲ. ಸೊ ನನಗೆ ಹೆಂಗೆ ಅಂದರೆ OCD ಇದೆಯೋ ಹೆಂಗೋ ಗೊತ್ತಿಲ್ಲ ನನಗೆ, ಬಿಕಾಸ್ ನಂಗೆ ಕ್ಲೀನ್ ಇರಬೇಕು, ಇಲ್ಲಾಂದರೆ ತುಂಬ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ಸಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಧೂಳೆಲ್ಲ ಕೊಡುತ್ತಾ ಇದ್ದೆ. ಸೊ ಒಬ್ಬಳೇ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಚೇತನ್ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ರು ನನಗೆ ಹೆಲ್ಪ್ ಮಾಡಬೇಕಂತ. ಬಟ್ ಅವ್ರಿಗೆ ಅದೇ ದಿನ ಪ್ರೊಡಕ್ಷನ್ ಡಿಪ್ಲಾಯ್ಮೆಂಟ್ ಇತ್ತು. ಸೊ ಅದ್ರ ಜೊತೆಗೆ ಅವ್ರ ಪ್ರೊಡಕ್ಷನ್ ಬಗ್ ಕೂಡ ಬಂದಿತ್ತು. ಸೊ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಒಂದು ಸ್ವಲ್ಪನೂ ಟೈಮೇ ಸಿಗಲಿಲ್ಲ. ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಹೇಳಿದೆ, ಏನಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡೋದು ಬೇಡ, ನಾನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಮಾಡಿಬಿಟ್ಟೆ. ಇಂಡಿಯಾದಲ್ಲಾದರೆ ಡೀಪ್ ಕ್ಲೀನಿಂಗ್ ಮಾಡಿಸ್ಬೋದು, ತುಂಬ ಕಂಪ್ನಿಗಳಿರುತ್ತೆ ಮತ್ತು ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿ ಆ ಥರ ಇರೋದಿಲ್ಲ. ಸೊ ಡೀಪ್ ಕ್ಲೀನಿಂಗ್ ಪ್ರೊವೈಡ್ ಮಾಡೋ ಸರ್ವಿಸ್ ಕಂಪ್ನೀಸ್ಗಳಿದ್ದಾವೆ, ಬಟ್ ದ ಥಿಂಗ್ ಈಸ್ ತುಂಬ ಕಾಸ್ಟ್ಲಿ ಇರುತ್ತೆ. ಅದು ಅಷ್ಟೊಂದು ಕೊಟ್ಟು ಮಾಡಿಸೋದಕ್ಕಂತೂ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ, ಒಬ್ರೊಬ್ರು ಒಂದೊಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಸೊ ಅವಾಗ ಆರಾಮಾಗಿ ಆಗಿಬಿಡುತ್ತೆ. ಬಟ್ ಇಲ್ಲಿ ನಮಗೆ ಆ ಥರ ಇರೋದಿಲ್ಲ. ಸೊ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗತ್ತೆ. ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಒಂಥರ ಒಬ್ಬಳೇ ಮಾಡಬೇಕಂತ ಬೇಜಾರು ಕೂಡ ಇತ್ತು, ಬಟ್ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಪೂಜೆಗೆ ಅಲ್ವಾ ಅಂತ ಅಂದ್ಬಿಟ್ಟು. ಮತ್ತು ನೆಲ ಒರೆಸೋಕ್ಕೆ ನಾನು ಏನೇನೆಲ್ಲ ಬಳಸ್ದೆ ಅಂತ ಅಂದರೆ, ಈ ಸಾಲ್ಟ್ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿದೆ. ಸಾಲ್ಟ್ ಹಾಕಿ ಅದ್ರ ಜೊತೆಗೆ ಗಂಗಾ ವಾಟರ್ ಹಾಕಿ ಸ್ವಲ್ಪ ಗಂಜಲ ಹಾಕಿ, ಸೊ ಒಟ್ಟು ನಾನು 3 ಸಲ ಕ್ಲೀನ್ ಮಾಡಿದ್ದು. ಯಾಕಂದರೆ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ನಾವು ತುಂಬ ನೀಟಾಗಿರಬೇಕು. ಸೊ ನೀಟಾಗಿಲ್ಲ ಅಂದರೆ ಲಕ್ಷ್ಮಿ ಒಲೆಯಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಎಷ್ಟು ಆಗುತ್ತೋ ನನ್ನ ಕೈಲಿ ಅಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ, ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಹಾಗೆ ಹಾಲ್ ಕೂಡ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು, ಸೊ ಕಂಪ್ಲೀಟ್ ಹಾಲು ಮತ್ತು ಕಿಚನ್ ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 2nd or 3rd ಟೈಮ್ ನಾನು ಮಾಡ್ತಾ ಇರೋದು. ಮತ್ತು ನೈಟ್ ಇನ್ನೊಂದು ಸಲ ಪೂಜೆ ಮಾಡೋಕ್ಕೂ ಮುಂಚೆ, ಅಂದರೆ ಕಳಸ ಎಲ್ಲ ಕೂರಿಸೋದಕ್ಕೂ ಮುಂಚೆ ನಾನು ಇನ್ನೊಂದು ಸಲ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸಿದ್ದೀನಿ. ಅಷ್ಟು ನೀಟಾಗಿ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ದೀನಿ. ಈಗ ಒಳಗಡೆ ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಹೊರಗಡೆ ಕ್ಲೀನ್ ಮಾಡಬೇಕು. ಮೈ ಗಾಡ್, ಆಲ್ರೆಡಿ ಟಯರ್ಡ್ ಆಗ್ತಿದೆ. ನೈಟೆಲ್ಲ ಎದ್ದಿರಬೇಕು, ಹೇಗೆ ಮಾಡ್ತೀನೋ ಗೊತ್ತಿಲ್ಲ. ಬನ್ನಿ ಇಲ್ಲಿ ಕಾರಿಡಾರ್ ಕ್ಲೀನ್ ಮಾಡಿಬಿಡೋಣ. ಕಾರಿಡಾರ್ ಕ್ಲೀನ್ ಆದರೆ ಆಲ್ಮೋಸ್ಟ್ ಕ್ಲೀನಿಂಗ್ ಮುಗಿಯುತ್ತೆ. ಅದೊಂದು ಸ್ವಲ್ಪ ಅಲ್ಲಿದೆಯಲ್ಲ ಇದು ವೈಟ್ದು, ಅದೊಂಚೂರು ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಮುಗೀತು. ಬಾಗಿಲು ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮಾಡಬೇಕು. ಬೇಗನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಏನಕ್ಕಂದರೆ ನೈಟ್ ಏನಾದರೂ ಅಂದರೆ ಸೀರೆ ಒರೆಸೋದೆಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಇದಾಗ್ತಿದ್ದಂಗೆ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಎಲ್ಲ ಮುಗಿಸ್ಬಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ.
ಕಾರಿಡಾರ್ ಇವಾಗ ಹೇಗಿದೆ ನೋಡಿ. ಆ್ಯಕ್ಚುಲಿ ಕ್ಲೀನ್ ಆಗಿದೆ, ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ, ಬಟ್ ವಾಟರ್ ಹಾಕಿ ತೊಳೆದಿರಲಿಲ್ಲ ಅಂತ. ಹೀಗಿದೆ ನಮ್ಮ ಕಾರಿಡಾರು. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಇದೊಂದು ಸ್ವಲ್ಪ ಇವೆಲ್ಲ ಇದೆ, ಎಸ್ಬಿಡ್ಬೇಕು. ಇಲ್ಲಿಂದ ಕಾಣುತ್ತೆ ನೋಡಿ, ಸಾಲು ಸಾಲು ಮನೆಗಳು. ಇಷ್ಟು ಕ್ಲೀನ್ ಮಾಡಿದ್ರೆ ಮುಗಿಯುತ್ತೆ. ನಮ್ಮ ಮನೆ ಮುಂದೆ ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಕ್ಲೀನಾಗಿ ಇರೋದೇ ಇಲ್ಲ. ಯಾಕಂತ ಅಂದರೆ ಫುಲ್ಲು ಮರ ಗಿಡಗಳಿದೆ ಅಲ್ಲ, ಸೊ ಎಲೆಗಳೆಲ್ಲ ಬೀಳ್ತಾ ಇರುತ್ತೆ. ಅದ್ರ ಜೊತೆಗೆ ಡಸ್ಟ್ಗಳು ಕೂಡ ಬಂದು ಕೂತ್ಕೊಳ್ಳುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಹಾಗೆ ಆಗ್ತಾ ಇರುತ್ತೆ. ಮತ್ತೆ ಮಾಡ್ತಾನೆ ಇರಬೇಕು. ಸೊ ಸರಿ ಅಂತ ಅಂದ್ಬಿಟ್ಟು ಎಲ್ಲನೂ ಫಸ್ಟು ಗುಡಿಸ್ಬಿಟ್ಟು ಇನ್ನೊಂದ್ಸಲ ನೀರು ಹಾಕಿ ತೊಳೆಯೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಮದುವೆಗೆ ಮುಂಚೆ ತುಂಬಾ ಚೆನ್ನಾಗಿತ್ತು ಹಬ್ಬ ಎಲ್ಲ ಮಾಡೋದಕ್ಕೆ. ಯಾಕಂತ ಅಂದರೆ ಮನೆಯಲ್ಲಿ ಎಲ್ಲರೂ ಇರ್ತಾಯಿದ್ರು. ಅಪ್ಪ ಒಂದು ಕೆಲಸ, ಅಮ್ಮ ಒಂದು ಕೆಲಸ, ತಮ್ಮ ತಂಗಿ ಎಲ್ಲರೂ ಒಂದೊಂದು ಕೆಲಸ ಮಾಡೋರು. ಸೊ ಆರಾಮಾಗಿ ಆಗೋಗ್ತಿತ್ತು. ಪೂಜೆ ಮಾಡಬೇಕು ಅಂತ ಅಂದರೆ ತುಂಬ ಈಸಿ ಅನ್ನಿಸ್ತಿತ್ತು. ನಾನು ಮೇನ್ಲಿ ಅಂದರೆ ನಾನು ಸೀರೆ ಉಡ್ಸೋದು, ಡೆಕೋರೇಷನ್ ಎಲ್ಲ ನಾನು ನೋಡ್ಕೊಂಡ್ಬಿಡ್ತಿದ್ದೆ. ಸೊ ಆರಾಮಾಗಿ ಆಗ್ತಾಯಿತ್ತು. ಬಟ್ ಇವಾಗ ಹಿಂಗಾಗ್ಬಿಟ್ಟಿದೆ ಅಂದರೆ ಎಲ್ಲನೂ ನಾವೇ ಮಾಡಬೇಕು. ಸೊ ಒಂಥರ ತಲೆನೋವು ಆಗಿಬಿಡುತ್ತೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋತಾ ಹೋಗಬೇಕು ಅಂತ ಕಲ್ತ್ಕೋತಾ ಇದ್ದೀನಿ ಇವಾಗೆಲ್ಲ. ನಮ್ಮಮ್ಮ ಏನಾದರೂ ಕಸ ಗುಡಿಸು, ಪಾತ್ರೆ ತೊಳಿ ಅಂತ ಎಲ್ಲ ಹೇಳ್ತಾಯಿದ್ರೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ. ನಮ್ಮಮ್ಮ ಈ ವಿಡಿಯೋ ನೋಡ್ತಾಯಿದ್ರೆ ಪಕ್ಕ ನಗ್ತಾರೆ. ನಾನೇನಕ್ಕಮ್ಮ ಮಾಡಲಿ, ನಾನು ಕೆಲಸದವ್ರು ಇಡ್ಸ್ಕೊತೀನಿ ಅಂತ. ಬಟ್ ದೇವರು ಅಷ್ಟೋ ಕೊಟ್ಟು ಕೆಲಸದವ್ರು ಇಡ್ಸ್ಕೊಳ್ಳೋ ಮಟ್ಟಿಗೆ ಇಟ್ಟಿದ್ದಾನೆ. ಬಟ್ ಏನು ಮಾಡೋದು, ಇಂಡಿಯಾದಲ್ಲಿಲ್ಲ, ಅಮೇರಿಕಾಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ಅನಿವಾರ್ಯ ಕಾರಣವಾಗಿ ಎಲ್ಲ ನಾನೇ ಮಾಡಬೇಕಾಗತ್ತೆ. ಇನ್ನೊಂದು ಹೇಳಬೇಕು ಅಂದರೆ ಈ ರೋಡಲ್ಲಿ ಇದೆಯಲ್ಲ, ನಮ್ಮ ರೋಡಲ್ಲಿರೋ ಮನೆಗಳೆಲ್ಲ ಆಲ್ಮೋಸ್ಟ್ ಇಂಡಿಯನ್ಸ್ದೇ ಇದೆ. ಸೊ ಅದೆಲ್ಲ ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಇಂಡಿಯಾಯಿಂದ ಬಂದು ಇಲ್ಲಿ ಮನೆ ತೊಗೊಂಡಿದ್ದಾರಲ್ಲ, ಅದು 16 ರಿಂದ 17 ಕೋಟಿ ಇರುತ್ತೆ ಇಲ್ಲಿ ಒಂದೊಂದು ಮನೆ ಕೂಡ. ಸೊ ವಾಟರ್ ಹಾಕಿ ತೊಳೆಯೋಣ ಅಂದ್ಕೊಂಡಿದ್ದೀನಿ, ಬಟ್ ಇಲ್ಲಿ ಪೈಪ್ ಇಲ್ಲ. ಸೊ ಇಲ್ಲೇ ನಮ್ಮ ಮನೆ ಪಕ್ಕನೇ, ಅಂದರೆ ನಮ್ಮ ಮನೆದೇ ಅದು. ಸೊ ಅಲ್ಲಿ ನನಗೆ ವಾಟರ್ ಸಿಗುತ್ತೆ, ಅಲ್ಲಿ ಹೋಗ್ತಾಯಿದ್ದೀನಿ ನೋಡಿ. ಸೊ ವಾಟರ್ ಕ್ಯಾನ್ ಹಿಡ್ಕೊಂಡು ಹೋಗ್ತಾಯಿದ್ದೀನಿ, ಸೊ ದಟ್ ಐ ಕ್ಯಾನ್ ಫಿಲ್ ಕಂಪ್ಲೀಟ್ಲಿ. ಜಾಸ್ತಿ ಓಡಾಡೋಂಗಿಲ್ಲ ಅಂತ ಅಷ್ಟೇ. ಇಲ್ಲಿಂದ ಅಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಫುಲ್ ವಾಟರ್ ಹಾಕ್ಬಿಟ್ರೆ ಆಯಿತು. ಅಮೇರಿಕಾದಲ್ಲಿ ಇದು ಒಂಥರ ಸೈಲೆನ್ಸ್ಗೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆ ಹತ್ರ ಒಂದೇ ಒಂದು ನರ ಪಿಳ್ಳೆ ಕೂಡ ಕಾಣಿಸಲ್ಲ. ಯಾರೂ ಓಡಾಡೋದಿಲ್ಲ, ಯಾರೂ ಮಾತಾಡೋದಿಲ್ಲ. ಒಂಥರ ನೀರವ ಮೌನ ಅಂತಾರಲ್ವ, ಒಂಥರ ನಿರ್ಜನ ಪ್ರದೇಶ ಥರ ಇರುತ್ತೆ. ಸೊ ಯಾರೂ ಮಾತಾಡೋಕ್ಕಿರೋದಿಲ್ಲ. ಸೊ ಬೇಜಾರು ಕೂಡ ಆಗ್ತಾ ಇರುತ್ತೆ. ಬಟ್ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ ಅನ್ನಿಸ್ತಿತ್ತು. ಬಟ್ ಆಲ್ಮೋಸ್ಟ್ 1.5 ಇಯರ್ ಆಯ್ತಾ ಬಂತಲ್ವ, ಸೊ ಕಂಪ್ಲೀಟ್ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಇವಾಗ ನಾನು ಇಂಡಿಯಾಗೆ ಬಂದರೆ ಯಾರಾದರೂ ಜೋರಾಗಿ ನನ್ನ ಪಕ್ಕ ಮಾತಾಡಿದ್ರೇ ನನಗೆ ಅಪ್ಪ ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚಿತಿದ್ದಾರೆ ಅಂತ ಫೀಲ್ ಆಗುತ್ತೆ. ಸೊ ಅಷ್ಟು ಸೈಲೆನ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಸೊ ಬಾಗಿಲೆಲ್ಲ ತುಳಿದಾದ್ಮೇಲೆ ಕುಂಕುಮ ಎಲ್ಲ ಇಡಬೇಕಲ್ವ. ಸೊ ನಾನು ಕುಂಕುಮದ ಭರಣಿ ಎಲ್ಲ ಹಾಗೆ ವಿತೌಟ್ ಸ್ನಾನ ಮಾಡಿದಲೇ ಮುಟ್ಟೋದಿಲ್ಲ. ಸೊ ಅದಕ್ಕೆ ಸ್ನಾನ ಮಾಡಿಕೊಂಡು ಒಂದೇ ಸಲ ರಂಗೋಲಿ ಬಿಟ್ಬಿಟ್ಟು ಮತ್ತು ಇದು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದರೆ ಇಲ್ಲಿ ನಮಗೆ ಹೊಸ್ಲು ಸಿಗೋದಿಲ್ಲ. ಯೂಶ್ವಲಿ ಹೆಂಗಿರುತ್ತೆ ಇಂಡಿಯಾದಲ್ಲಿ ದಪ್ಪದಾಗ ಹೊಸ್ಲು ಸಿಗುತ್ತೆ, ನೀವು ಆರಾಮಾಗಿ ಕುಂಕುಮ ಎಲ್ಲ ಇಡ್ಬೋದು. ಬಟ್ ಇಲ್ಲಿ ಹೊಸ್ಲೇ ಇರೋದಿಲ್ಲ, ಗ್ಯಾಪ್ ಕೂಡ ಇರೋದಿಲ್ಲ, ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಆ್ಯಕ್ಚುಲಿ ನಮ್ಮ ಮನೆ ಬಂದು ಚೈನೀಸ್ದು. ಸೊ ಚೈನೀಸ್ ಓನರ್ ಅವರು, ಹಾಂಗ್ಕಾಂಗಲ್ಲಿ ಏನೋ ಇದ್ದಾರೆ ಅನ್ಸುತ್ತೆ ಅವರು. ಸೊ ಬಟ್ ಇಲ್ಲೇ ಇದ್ದಾರೆ, ಬಟ್ ಅವರು ಹಾಂಗ್ಕಾಂಗಿಂದ ಬಂದಿರೋರು. ಸೊ ತುಂಬ ಒಳ್ಳೆಯ ಮನುಷ್ಯ ಇದ್ದಾರೆ. ರಂಗೋಲಿದಂತೂ ಫುಲ್ ಪಜಿತಿ ಆಗೋಯ್ತು ನನಗೆ. ಫಸ್ಟ್ ಟೈಮ್ ಒಂದ್ಸಲ ಬಿಡೋಣ ಅಂತ ಅಂದ್ಬಿಟ್ಟು ಚುಕ್ಕಿ ಇಟ್ಟಿದ್ದೆ ಅಷ್ಟೇ. ಚುಕ್ಕಿ ಇಡಬೇಕಾದ್ರೇ ರಾಂಗ್ ಆಗೋಯ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಬಾಗಿಲು ತೊಳೆದು ಮತ್ತೆ ಇನ್ನೊಂದು ಸಲ ರಂಗೋಲಿ ಬಿಟ್ಟಿದ್ದು. ಅದೆಷ್ಟು ಸಲ ಈ ಥರ ತಪ್ಪುಗಳು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಸೊ ಸರಿ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ವ. ಸೊ ಇದಕ್ಕೆ ಇರಬೇಕು. ಏನಾಯಿತು ಅಂತ ಅಂದರೆ ನಾನು ಸೆಕೆಂಡ್ ಟೈಮ್ ರಂಗೋಲಿ ಹಾಕಬೇಕಾದ್ರೆ ಈವ್ನಿಂಗ್ ಆಗೋಗಿತ್ತಲ್ವ. ಸೊ ತುಂಬ ಜನ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ನನಗೆ ಒಂದು 3 ಜನ ಸಿಕ್ಕಿದ್ರು. ಅವ್ರು ಕೇಳಿದ್ರು, ಏನು ಅಕೇಶನು, ಏನಕ್ಕೆ ರಂಗೋಲಿ ಬಿಡ್ತಿದ್ದೀರಾ ಅಂತ. ಸೊ ನಾನು ಹೇಳಿದೆ, ಹಿಂಗೆ ನಾಳೆ ನಮ್ಮ ಮನೆ ಹಬ್ಬ ಇದೆ ಬನ್ನಿ ಅಂತ. ಸೊ ಅವರೆಲ್ಲ ಒಪ್ಕೊಂಡು ಬರ್ತೀನಿ ಅಂತ ಅಂದರು. ಎಷ್ಟು ಖುಷಿ ಆಯಿತು ಗೊತ್ತಾ, ನನಗಂತೂ ಭಾಳ ಖುಷಿ ಆಯಿತು. ನಾನು ಇನ್ವೈಟ್ ಮಾಡಿದ್ದೆ 3 ಜನ. 3 ಜನದಲ್ಲಿ ಆಗಲೇ 2 ಬರಲ್ಲ ಅಂತ ಏನೋ ಹೇಳಿಬಿಟ್ಟಿದ್ರು. ಸೊ ಬರ್ತೀನಿ ಅಂದ್ರಲ್ಲ, ನನಗಂತೂ ಭಾಳ ಖುಷಿ ಆಯಿತು. ಸೊ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಆದಮೇಲೆ ನಾನು
ಕಳ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಕಳ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಹಲ್ದಿ ಎಲ್ಲ ಯೂಸ್ ಮಾಡಲ್ಲ. ಯೂಶ್ವಲಿ ಅರಿಶಿನ ಎಲ್ಲ ಹಾಕಿ ಕಳಸ ಮಾಡ್ತಾರಲ್ವ, ನಾನು ಅರಿಶಿನ ಯೂಸ್ ಮಾಡಲ್ಲ, ಚಂದನ ಯೂಸ್ ಮಾಡ್ತೀನಿ. ಚಂದನ ಅಂತೂ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕೂಡ. ಕೆಲವ್ರು ಏನು ಮಾಡ್ತಾರೆ, ಅದಕ್ಕೆ ಗೋಧಿ ಹಿಟ್ಟು ಅಂಟಿಸ್ತಾರೆ, ಮೈದಾ ಹಿಟ್ಟು ಅಂಟಿಸ್ತಾರೆ, ಅಕ್ಕಿ ಹಿಟ್ಟೆಲ್ಲ ಅಂಟಿಸ್ತಾರೆ. ನಾನು ಯಾವ ಹಿಟ್ಟೂ ಹಾಕೋದಿಲ್ಲ. ನಾನು ಚಂದನ ತೊಗೊಂಬಿಟ್ಟು ಫಿಲ್ಟರ್ ಬರುತ್ತಲ್ಲ, ಕಾಫಿ ಅಥವಾ ಟೀ ಫಿಲ್ಟರ್ ಏನು ಹೇಳ್ತೀರಾ, ಸೊ ಅದ್ರ ಮೇಲೆ ಹಾಕ್ಕೊಂಡು ಈ ಥರ ನಾನು ಮಾಡ್ತಾ ಇದ್ದೀನಲ್ಲ, ಸೊ ಆ ಥರ ಮಾಡಿದ್ರೆ ಆರಾಮಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಚೇತನ್ಗೆ ಒಂದು 2-3 ಸಲ ಕರೆದಾದ್ಮೇಲೆ ಬಂದರು ಫೈನಲಿ. ಅವ್ರದ್ದು ಪಾಪ ಕೆಲಸ ಆಯಿತು, ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ಬ್ಯಾನರ್ ಎಲ್ಲ ಹಾಕಬೇಕು, ಐ ಮೀನ್ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಬೇಕು ಅಂತ ಅಂದರೆ ಒಬ್ಬರು ಸಪೋರ್ಟ್ ಇರಲೇಬೇಕು. ಒಬ್ಬಳೇ ಮಾಡೋದಕ್ಕಂತೂ ಅದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕರೆದೆ. ಸೊ ಈ ಥರ ಇತ್ತು ನೋಡಿ ಬ್ಯಾಕ್ ಡ್ರಾಪ್. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಎಲ್ಲಿ ತೊಗೊಂಡಿದ್ದೀನಿ ಇದು ಅಂತ ಅಂದರೆ, ನಾನು ತೊಗೊಂಡಿರೋದು ಫ್ಲಿಪ್ಕಾರ್ಟ್ನಲ್ಲಿ, ಇಂಡಿಯಾಯಿಂದ ತೊಗೊಂಬಂದಿದ್ದು. ಇಲ್ಲಿ ಫ್ಲಿಪ್ಕಾರ್ಟ್ ಎಲ್ಲ ಇರೋದಿಲ್ಲ ಬಿಡಿ. ಸೊ ಅಮೆಝಾನಲ್ಲೆಲ್ಲ ತೊಗೋತೀನಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಇದ್ದರೂ ಪರವಾಗಿಲ್ಲ ತೊಗೊಳ್ಳೋಣ ಅಂತಂದರೆ ಅಷ್ಟು ಚೆನ್ನಾಗಿರೋವೆಲ್ಲ ಇರೋದೇ ಇಲ್ಲ. ಸೊ ಇದು ಏನಾದರೂ ಲಿಂಕ್ ಬೇಕಂತ ಅಂದರೆ ನನಗೆ ಕಮೆಂಟ್ ಮಾಡಿ, ಸೊ ನಾನು ಲಿಂಕ್ ಕಳಿಸ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಒಂದು ಸಲ ಹಾಕಿರ್ತೀನಿ ನೋಡಿ ಲಿಂಕು. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಪರ್ಸ್ನಲಾಗಿ ಮೆಸೇಜ್ ಮಾಡಬೇಕಂತ ಅಂದರೆ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನಿಷಿಯಲಿ ನನಗೆ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಬಟ್ ಆಮೇಲೆ ಅದು ಹಾಕಿದ್ಮೇಲೆ ನಂಗೆ ಭಾಳ ಇಷ್ಟ ಆಯಿತು. ಅಯ್ಯೋ ಎಷ್ಟು ಚೆನ್ನಾಗಿದೆ, ನಾನು ಇಷ್ಟನೇ ಪಡಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಮೇಡ್. ಸೊ ಚೆನ್ನಾಗಿ ಅನ್ನಿಸ್ತು, ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ. ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ತುಂಬ ಡ್ರಾಪ್ ಮಾಡಿದ್ದೀನಿ ವಿಡಿಯೋಸ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ. ಇದಿರಲ್ಲ ಬ್ಯಾಕ್ಗ್ರೌಂಡ್ ಹಾಕಾಗಿದೆ. ಬ್ಯಾಕ್ಗ್ರೌಂಡ್ ಹಾಕಿ ಒಂದೆರಡು ಟೇಬಲ್ ಇಟ್ಟಿದ್ದೀನಿ ಅಷ್ಟೇ. ಸೊ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ. ದೇವ್ರ ಫೋಟೋಗಳಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಆಗಿದೆ. ಮುಂದೆ ರಂಗೋಲಿ ಎಲ್ಲ ರೆಡಿ ಇದೆ. ಸೊ ಕಂಪ್ಲೀಟ್ ಎಲ್ಲ ರೆಡಿ ಇದೆ. ಇವಾಗ ಮೇಯ್ನ್ ಇದೆಲ್ಲ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸಲ ಸ್ನಾನ ಮಾಡಿಬಿಟ್ಟು, ಇವಾಗೆಲ್ಲ ಮನೆಯೆಲ್ಲ ಫುಲ್ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಇನ್ನೊಂದು ಸಲ ಸ್ನಾನ ಮಾಡಿಬಿಟ್ಟು ಕಳಸ ಸ್ಥಾಪನೆ ಮಾಡಬೇಕು. ಇವಾಗ ಜಸ್ಟ್ ಟೈಮು 12:40. ಸೊ ಇನ್ನೂ ಟೈಮ್ ಇದೆ, ಮಾಡೋಣ ಅಂತ. ಬ್ಯಾಕ್ಗ್ರೌಂಡ್ ಈ ಥರ ಇದೆ ನೋಡಿ. ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.